ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕು ವ್ಯಾಪ್ತಿಯ ನೆರೆಯ ಗೋವಾ ರಾಜ್ಯ ಹಾಗೂ ಕರ್ನಾಟಕ ಗಡಿಗೆ ಹೊಂದಿಕೊಂಡಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಕರ್ನಾಟಕ ಸರ್ಕಾರಕ್ಕೆ ಅತಿ ಹೆಚ್ಚು ಬೊಕ್ಕಸಕ್ಕೆ ಆದಾಯ ಕೊಡುವ ಅಬಕಾರಿ ಇಲಾಖೆಗೆ ಸೇರಿದ ಅಬಕಾರಿ ತನಿಖಾ ಠಾಣೆಯ ಪುನಶ್ಚೇತನಕ್ಕೆ ಕಳೆದ 1 ವರ್ಷದ ಹಿಂದಷ್ಟೇ ವಿವಿಧ ಸಮಸ್ಯೆಗಳ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಸಮಗ್ರವಾಗಿ ವರದಿ ತಯಾರಿಸಿ ಸಚಿವರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರು. ಆದರೆ ಸಚಿವರು ಎಲ್ಲದಕ್ಕೂ ಅಸ್ತು ಅಂದಿದ್ರೆ ವಿನಃ ಇಲ್ಲಿಯವರೆಗೂ ಕನಿಷ್ಠ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ. ಆದ್ದರಿಂದ ನಿನ್ನೆ ಮತ್ತೆ ಕಣಕುಂಬಿ ಚೆಕ್ ಪೋಸ್ಟ್ಗೆ ಭೇಟಿ ಕೊಟ್ಟು ಅಲ್ಲಿರುವ ಸಮಸ್ಯೆಗಳ ಬಗ್ಗೆ ಮತ್ತೆ ವರದಿ ತಯಾರಿಸಿ ಅಬಕಾರಿ ಇಲಾಖೆ ಸಚಿವ ಆರ್.ಬಿ. ತಿಮ್ಮಾಪುರ ಅವರಿಗೆ ಕರೆ ಮಾಡಿ ಈ ಕಣಕುಂಬಿ ಚೆಕ್ ಪೋಸ್ಟ್ನ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ಇಲ್ಲಿಗೆ ಪ್ರತ್ಯೇಕ ವಾಹನ ಹಾಗೂ ಅಗತ್ಯ ಸಿಬ್ಬಂದಿಗಳ ನಿಯೋಜನೆ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ನೋಡಿ, ಇದೇ ಕಚೇರಿಯ ಒಂದ್ ರೀತಿ ಇದ್ರ ಮೇಲೆ ಹೋಗ್ತಾರೆ. ಅರ್ಥ ಆಯ್ತಾ? ಇದರಲ್ಲಿ ಸಾಕಷ್ಟು ಮಳೆಗಾಲದಲ್ಲಿ ಸೋರುತ್ತೆ, ಸಾಕಷ್ಟು ಒಂದ್ ರೀತಿ ಇಲ್ಲೇ ಕೆಲಸ ಮಾಡ್ತಾರೆ. ಇದು ಒಂದ್ ರೀತಿ ಆಫೀಸು, ಪಾಪ ಇದು CPI ಆಫೀಸು. ಮತ್ತೆ ಈ 3 ಚೇರ್ಗಳು ಬಿಟ್ರೆ ಇನ್ ಯಾವ ರೀತಿ ಇದಾವೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಹೇಳಿದ್ದೆ. ಈಗ ಲಾಸ್ಟ್ ಟೈಮ್ ನಾನು ಒಂದು ಈ ಕಣಕುಂಬಿ ಚೆಕ್ ಪೋಸ್ಟ್ಗಳ್ದು ನ್ಯೂಸ್ ಮಾಡಿದ್ದೆ. ಯಾವುದು? ಕಣಕುಂಬಿ, ಖಾನಾಪುರ ತಾಲೂಕು ಕಣಕುಂಬಿ ಚೆಕ್ ಪೋಸ್ಟ್. ಅಲ್ಲಿ ಸೂಕ್ತ ಸಿಬ್ಬಂದಿಗಳಿಲ್ಲ, ಮತ್ತೆ ಅಲ್ಲಿ ಒಂದು ವೆಹಿಕಲ್ ಪ್ರತ್ಯೇಕವಾಗಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನೀವು ಅವತ್ತು ಹೇಳಿದ್ರಿ. ವರದಿನೂ ಮಾಡಿದ್ದೆ, ಅದನ್ನ ಬೆಳಕು ಚೆಲ್ಲಿದ್ದೆ. ಈಗ ರಸ್ತೆ ಅಂತೂ ಮಾಡ್ತಿದ್ದಾರೆ, ಏನೋ ರಾಷ್ಟ್ರೀಯ ಹೆದ್ದಾರಿ. ಆದ್ರೆ ಇದಕ್ಕೆ ಸೂಕ್ತ ಇಂಥವ್ರಿಗೂ ಒಂದು ಇದಿಲ್ಲ, ಯಾತದು ಇಲ್ಲ ಸರ್. ಓಕೆ, ಅರಣ್ಯ ಇಲಾಖೆ ಬಿಲ್ಡಿಂಗ್ ಕಟ್ಟಕ್ಕಾಗಲ್ಲ ಬಿಡಿ ಸರ್, ಅಟ್ಲೀಸ್ಟ್ ಒಂದು ಗೌರ್ಮೆಂಟ್ ವೆಹಿಕಲ್ ಆದ್ರೂ ಕೊಡ್ಬೇಕಲ್ಲ ಸರ್. ಗೌರ್ಮೆಂಟ್ ವೆಹಿಕಲ್ ಕೊಡೋಣ, ನಾಳೆ ಮೀಟಿಂಗ್ ಇದೆ, ನಾಳೆ ಹೇಳ್ತೀನಿ. ಹಾಂ ಸರ್, ದಯವಿಟ್ಟು ನೋಡಿ ಸರ್, ಯಾಕಪ್ಪ ಅಂತಂದ್ರೆ ತುಂಬಾ ತೊಂದರೆ ಇದೆ ಇಲ್ಲಿ. ಇಲ್ಲ, ನಾಳೆ ಮೀಟಿಂಗ್ ಇದೆ, ನಾಳೆ. ಹಾಂ ಸರ್, ಚೆಕ್ ಪೋಸ್ಟ್ ಸರ್, ಕಣಕುಂಬಿ ಚೆಕ್ ಪೋಸ್ಟ್ ಸರ್. ಕಣಕುಂಬಿ ಚೆಕ್ ಪೋಸ್ಟ್ ಹೇಳ್ತೇನೆ. ಹಾಂ ಸರ್, ಮೀಟಿಂಗ್ ಇದೆ. ಎಸ್ ಸರ್, ದಯವಿಟ್ಟು ನೋಡಿ ಪ್ಲೀಸ್. ಇನ್ನಾದ್ರೂ ಈ ಕಣಕುಂಬಿ ಚೆಕ್ ಪೋಸ್ಟ್ಗೆ ವಾಹನ ಭಾಗ್ಯ ಸೇರಿ ಅಗತ್ಯ ಸೌಲಭ್ಯಗಳು ದೊರಕುತ್ತಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.